ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಜೆಪಿ ಉಚ್ಚಾಟಿತ ಶಾಸಕರಿಂದ ಕ್ರಾಸ್ ವೋಟಿಂಗ್. ಕಾಂಗ್ರೆಸ್ಗೆ ಮತ ಹಾಕಿದ ಶಾಸಕ ಎಸ್ಟಿ ಸೋಮಶೇಖರ್. ಇನ್ನು ಶಿವರಾಮ್ ಹೆಬ್ಬಾರಿಂದಲೂ ಕೂಡ ಕಾಂಗ್ರೆಸ್ಗೆ ವೋಟಿಂಗ್ ಆಗಿದೆ. ಬಿಜೆಪಿ ಉಚ್ಚಾಟಿತ ಶಾಸಕರಿಂದ ಕ್ರಾಸ್ ವೋಟಿಂಗ್ ಆಗಿದೆ. ಕಾಂಗ್ರೆಸ್ಗೆ ಮತ ಹಾಕಿದ ಶಾಸಕ ಎಸ್ಟಿ ಸೋಮಶೇಖರ್. ಇನ್ನು ಶಿವರಾಮ್ ಹೆಬ್ಬಾರಿಂದಲೂ ಕೂಡ ಕಾಂಗ್ರೆಸ್ಗೆ ವೋಟಿಂಗ್ ಆಗಿದೆ. ಇಬ್ಬರಿಗೂ ಟಿಕೆಟ್ ಭರವಸೆಯನ್ನ ಕೊಟ್ಟಿರುವ ಕಾಂಗ್ರೆಸ್ ಹೈಕಮಾಂಡ್. ಇನ್ನು ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ನೀಡಲಿರುವ ಕಾಂಗ್ರೆಸ್. ಟಿಕೆಟ್ ಭರವಸೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಇಬ್ಬರಿಂದ ಮತ ಚಲಾವಣೆ ಆಗಿದೆ. ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಎಸ್ಟಿ ಸೋಮಶೇಖರ್. ಬಿಜೆಪಿ ಉಚ್ಚಾಟಿತ ಶಾಸಕರಿಂದ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ನೀಡಲಿರುವ ಕಾಂಗ್ರೆಸ್ ಹೈಕಮಾಂಡ್. ಕಾಂಗ್ರೆಸ್ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಕೊಡುವ ಭರವಸೆಯಿಂದ ಈ ಬಾರಿ ಬಿಜೆಪಿಯ ಉಚ್ಚಾಟಿತ ಶಾಸಕರು ಚುನಾವಣೆಯನ್ನ ಮಾಡಿದ್ದಾರೆ, ವೋಟ್ ಹಾಕಿದ್ದಾರೆ. ಬಿಜೆಪಿ ಉಚ್ಚಾಟಿತ ಶಾಸಕರಿಂದ ಕ್ರಾಸ್ ವೋಟಿಂಗ್ ಆಗಿದೆ. ಇನ್ನು ಕಾಂಗ್ರೆಸ್ಗೆ ಮತ ಹಾಕಿದ ಶಾಸಕ ಎಸ್ಟಿ ಸೋಮಶೇಖರ್. ಇಬ್ಬರಿಗೂ ಕೂಡ ಟಿಕೆಟ್ ಭರವಸೆ ಕೊಟ್ಟಿರುವ ಕಾಂಗ್ರೆಸ್ ಹೈಕಮಾಂಡ್. ಇನ್ನು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಅನ್ನ ನೀಡಲಿದ್ದಾರೆ. ಟಿಕೆಟ್ ಕೊಡುವ ಭರವಸೆಯಲ್ಲಿ ಈಗ ಬಿಜೆಪಿ ಉಚ್ಚಾಟಿತ ಶಾಸಕರು ಮತದಾನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಮತ ಹಾಕಿದ್ದನ್ನ ಖಚಿತಪಡಿಸಿದ ಹೆಬ್ಬಾರ್. ಮತ ಚಲಾವಣೆಯ ಬಳಿಕ ಬಿಜೆಪಿ ಉಚ್ಚಾಟಿತ ಶಾಸಕ ಹೆಬ್ಬಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಕಾಂಗ್ರೆಸ್ಗೆ ನಾನು ಮತ ಹಾಕಿದ್ದೇನೆ. ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಆತ್ಮಸಾಕ್ಷಿಗೆ ನಾನು ಮತ ಹಾಕಿದ್ದೇನೆ. ಜೆಡಿಎಸ್ ಅನ್ನ ಸೋಲಿಸಬೇಕು ಅಂತ ನಮ್ಮನ್ನ ಬಿಜೆಪಿ ಸಂಪರ್ಕಿಸಿಲ್ಲ. ರಾತ್ರಿಯವರೆಗೂ ಕೂಡ ನಾವು ಕಾದ್ವಿ. ಬೆಳಿಗ್ಗೆ ಆತ್ಮಸಾಕ್ಷಿ ಮತ ಹಾಕಿದ್ದೇವೆ. ಇನ್ನು ವಿಧಾನಸೌಧದಲ್ಲಿ ಉಚ್ಚಾಟಿತ ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಕಾಂಗ್ರೆಸ್ಗೆ ಮತ ಹಾಕಿದ್ದೇವೆ. ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಆತ್ಮಸಾಕ್ಷಿಗೆ ನಾನು ಮತ ಹಾಕಿದ್ದೇನೆ. ವಿಧಾನಸೌಧದಲ್ಲಿ ಉಚ್ಚಾಟಿತ ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಸೋಲದೆ ಬಿಜೆಪಿ ಮೂಲಭೂತ ಉದ್ದೇಶ. ಆ ಕಾರಣಕ್ಕಾಗಿ ನಮ್ಮ ಕಾಂಗ್ರೆಸ್ ಕೆಲಸವಾದ ಮುಖ್ಯಮಂತ್ರಿಗಳು ಸೇರಿದು ಮತದಾನ ಮಾಡಿದ್ವಿ. ನಾವು ಆತ್ಮಸಾಕ್ಷಿ ಮತದಾನ ಮಾಡಿದ್ವಿ. ಅಭಿವೃದ್ಧಿ ವಿಚಾರ ನಾವು ಟಿಕೆಟ್ ಬಗ್ಗೆ ಇವತ್ತು ಮಾತಾಡ್ತಕ್ಕಂಥ ತುಂಬಾ ದೂರ ಇದೆ. ನಮ್ಮ ಉದ್ದೇಶ ನಮ್ಮ ಕ್ಷೇತ್ರದ ಅಭಿವೃದ್ಧಿ, ನಮ್ಮ ಉದ್ದೇಶ ನಮ್ಮ ಕ್ಷೇತ್ರದ ಆಗ್ಬೇಕಾದಂತ ಕೆಲಸ ಅದೇ ಬಗ್ಗೆ ನಾವು ಮಾತಾಡೋದು. ಕೂಡ ಉದ್ದೇಶ ಬಿಜೆಪಿಗೆ ಜೆಡಿಎಸ್ ಸೋಲ್ಬೇಕು. ಜೆಡಿಎಸ್ ಸೋಲದೆ ಬಿಜೆಪಿ ಮೂಲಭೂತ ಉದ್ದೇಶ. ಆ ಕಾರಣಕ್ಕಾಗಿ ನಮ್ಮ ಕಾಂಗ್ರೆಸ್ ಕೆಲಸವಾದ ಮುಖ್ಯಮಂತ್ರಿಗಳು ಸೇರಿದು ಮತದಾನ ಮಾಡಿದ್ವಿ. ನಾವು ಆತ್ಮಸಾಕ್ಷಿ ಮತದಾನ ಮಾಡಿದ್ವಿ. ಅಭಿವೃದ್ಧಿ ವಿಚಾರ
ಇನ್ನು ಕ್ಷೇತ್ರದ ಅಭಿವೃದ್ಧಿ ಮುಖ್ಯ, ಆತ್ಮಸಾಕ್ಷಿಗೆ ನಾನು ಮತ ಹಾಕಿದ್ದೇನೆ. ಮತ ಚಲಾವಣೆಯ ಬಳಿಕ ಶಿವರಾಮ್ ಹೆಬ್ಬಾರ್ ಅವರು ಮಾತನಾಡಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಕಾಂಗ್ರೆಸ್ಗೆ ಮತ ಹಾಕಿದ್ದೇನೆ. ಇನ್ನು ಕಾಂಗ್ರೆಸ್ಗೆ ಮತ ಹಾಕಿದ್ದನ್ನ ಹೆಬ್ಬಾರ್ ಈಗಾಗಲೇ ಖಚಿತಪಡಿಸಿದ್ದಾರೆ. ಇನ್ನು ವಿಧಾನಸೌಧದಲ್ಲಿ ಉಚ್ಚಾಟಿತ ಶಾಸಕ ಶಿವರಾಮ್ ಹೆಬ್ಬಾರ್ ಈ ರೀತಿಯಾಗಿ ಹೇಳಿಕೆಯನ್ನು ನೀಡಿರುವಂಥದ್ದು. ನನಗೆ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ, ಆದರೆ ನಾನು ಆತ್ಮಸಾಕ್ಷಿಗೆ ಮತ ಹಾಕಿದ್ದೇನೆ. JDS ಸೋಲಿಸಬೇಕು ಅಂತ ನಮ್ಮನ್ನ ಇಲ್ಲಿ ಬಿಜೆಪಿ ಸಂಪರ್ಕಿಸಿಲ್ಲ. ರಾತ್ರಿಯವರೆಗೂ ಕೂಡ ಕಾದದೆ, ಆದರೂ ಕೂಡ ಬಿಜೆಪಿಯವರು ನನಗೆ ಸಂಪರ್ಕಿಸಿಲ್ಲ. ಇನ್ನು ಬೆಳಿಗ್ಗೆ ಆತ್ಮಸಾಕ್ಷಿಗೆ ನಾನು ಮತ ಹಾಕಿದ್ದೇನೆ ಅಂತ ಬಿಜೆಪಿ ಉಚ್ಚಾಟಿತ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಉದ್ದೇಶ ನಮ್ಮ ಕ್ಷೇತ್ರದ ಆಗಬೇಕಾದಂತ ಕೆಲಸ ಅದೇ ಬಗ್ಗೆ ನಾವು ಮಾತಾಡೋದು ಕೂಡ ಮತ ಉದ್ದೇಶ ಬಿಜೆಪಿಗೆ JDS ಸೋಲ್ಬೇಕು. JDS ಸೋಲದೆ ಬಿಜೆಪಿ ಮೂಲಭೂತ ಉದ್ದೇಶ. ಆ ಕಾರಣಕ್ಕಾಗಿ ನಮ್ಮ ಕಾಂಗ್ರೆಸ್ ಕೆಲಸವಾದ ಮುಖ್ಯಮಂತ್ರಿಗಳು ಸೇರಿ ಮತದಾನ ಮಾಡಿದ್ವಿ. ನಾವು ಆತ್ಮಸಾಕ್ಷಿ ಮತದಾನ ಮಾಡಿದ್ವಿ. ಅಭಿವೃದ್ಧಿ ವಿಚಾರ ನಾವು ಟಿಕೆಟ್ ಬಗ್ಗೆ ಇವತ್ತು ಮಾತಾಡ್ತಕ್ಕಂಥ ತುಂಬಾ ದೂರ ಇದೆ. ನಮ್ಮ ಉದ್ದೇಶ ನಮ್ಮ ಕ್ಷೇತ್ರದ ಅಭಿವೃದ್ಧಿ. ನಮ್ಮ ಉದ್ದೇಶ ನಮ್ಮ ಕ್ಷೇತ್ರದ ಆಗ್ಬೇಕಾದಂತ ಕೆಲಸ ಅದೇ ಬಗ್ಗೆ ನಾವು ಮಾತಾಡೋದು ಕೂಡ ಉದ್ದೇಶ ಬಿಜೆಪಿಗೆ JDS ಸೋಲ್ಬೇಕು. JDS ಸೋಲದೆ ಬಿಜೆಪಿ ಮೂಲಭೂತ ಉದ್ದೇಶ. ಆ ಕಾರಣಕ್ಕಾಗಿ ನಮ್ಮ ಕಾಂಗ್ರೆಸ್ ಕೆಲಸವಾದ ಮುಖ್ಯಮಂತ್ರಿಗಳು ಸೇರಿ ಮತದಾನ ಮಾಡಿದ್ವಿ. ನಾವು ಆತ್ಮಸಾಕ್ಷಿ ಮತದಾನ ಮಾಡಿದ್ವಿ. ಅಭಿವೃದ್ಧಿ ವಿಚಾರ ನಾವು ಟಿಕೆಟ್ ಬಗ್ಗೆ ಇವತ್ತು ಮಾತಾಡ್ತಕ್ಕಂಥ ತುಂಬಾ ದೂರ ಇದೆ. ನಮ್ಮ ಉದ್ದೇಶ ನಮ್ಮ ಕ್ಷೇತ್ರದ ಅಭಿವೃದ್ಧಿ. ನಮ್ಮ ಉದ್ದೇಶ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ವೀರೇಶ್ ದಾನಿ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್, ಈಗ ಕಾಂಗ್ರೆಸ್ಗೆ ಮತ ಹಾಕಿದ್ದನ್ನ ಈಗಾಗಲೇ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಖಚಿತಪಡಿಸಿದ್ದಾರೆ. ಮತ ಚಲಾವಣೆಯ ಬಳಿಕ ಬಿಜೆಪಿ ಉಚ್ಚಾಟಿತ ಶಾಸಕ ಶಿವರಾಮ್ ಹೆಬ್ಬಾರ್ ಕೂಡ ಹೇಳಿಕೆಯನ್ನ ನೀಡಿದ್ರು. ಏನ್ ಹೇಳಿದ್ರು, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ವೀರೇಶ್? ಅಂಕಿತಾ, ನಿರೀಕ್ಷೆ ಮಾಡಿದಂತೆಯೇ ಬಿಜೆಪಿಯಿಂದ ಉಚ್ಚಾಟಿತರಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು ಮತ್ತು ST ಸೋಮಶೇಖರ್ ಇಬ್ಬರೂ ಸಹ ಕಾಂಗ್ರೆಸ್ಗೆ ಮತವನ್ನ ಹಾಕ್ತಾರೆ ಅನ್ನೋದು ಖಚಿತ ಆಗಿತ್ತು. ಅದನ್ನ ಇದೀಗ ಸ್ವತಃ ಬಿಜೆಪಿಯಿಂದ ಉಚ್ಚಾಟಿತರಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರ್ ಅವರೇ ಸ್ಪಷ್ಟನೆ ಮಾಡಿರುವಂತದ್ದು. ನಾನು ಈಗಾಗಲೇ ಮತ ಚಲಾವಣೆ ಮಾಡಿ ಬಂದಿದ್ದೀನಿ, ಕಾಂಗ್ರೆಸ್ಗೆ ಮತವನ್ನ ಹಾಕಿದ್ದೀನಿ ಅಂತ ಹೇಳಿ ಶಿವರಾಮ್ ಹೆಬ್ಬಾರ್ ಅವರು ಮತ ಹಾಕಿರುವುದನ್ನ ಖಚಿತಪಡಿಸಿರುವಂತದ್ದು ಮತ್ತು ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ನಾನು ಕಾಂಗ್ರೆಸ್ಗೆ ಮತವನ್ನ ಹಾಕಿದ್ದೀನಿ ಅನ್ನೋ ಒಂದು ಮಾತನ್ನ ಹೇಳಿರುವಂತದ್ದು. ಆತ್ಮಸಾಕ್ಷಿ ಮುಖ್ಯ, ಆ ಹಿನ್ನೆಲೆಯಲ್ಲಿ ನಾನು ಕಾಂಗ್ರೆಸ್ಗೆ ಮತವನ್ನ ಹಾಕಿದ್ದೀನಿ. ಬಿಜೆಪಿ ನಾಯಕರುಗಳು ಯಾರೂ ಸಹ ನಮ್ಮನ್ನ ಸಂಪರ್ಕ ಮಾಡಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯನ್ನ ಇಟ್ಕೊಂಡು ಇವತ್ತು ಕಾಂಗ್ರೆಸ್ಗೆ ಮತವನ್ನ ಹಾಕಿದ್ದೀವಿ ಅನ್ನೋ ಒಂದು ಮಾತುಗಳನ್ನ ಶಿವರಾಮ್ ಹೆಬ್ಬಾರ್ ಅವರು ಹೇಳ್ತಾ ಇರುವಂತದ್ದು. ಶಿವರಾಮ್ ಹೆಬ್ಬಾರ್ ಅವರ ಜೊತೆಗೆ ST ಸೋಮಶೇಖರ್ ಅವರ ಮತವೂ ಸಹ ಈಗಾಗಲೇ ಕಾಂಗ್ರೆಸ್ಗೆ ಖಚಿತ ಅನ್ನೋದು ಸ್ಪಷ್ಟವಾಗಿರುವಂತದ್ದು. ಯಾಕಂತಂದ್ರೆ ಅವ್ರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ ಬಳಿಕ ಕಾಂಗ್ರೆಸ್ನ ಜೊತೆಗೆ ಸತತವಾಗಿ ಇಬ್ಬರು ಶಾಸಕರುಗಳು ಸಹ ನಿರಂತರವಾಗಿ ಸಂಪರ್ಕದಲ್ಲಿದ್ರು. ವಿಶೇಷವಾಗಿ CM DK ಶಿವಕುಮಾರ್ ಅವರ ಜೊತೆಗೂ ಸಹ ಆತ್ಮೀಯ ಸಂಬಂಧ ಹೊಂದಿರತಕ್ಕಂಥ ಇಬ್ಬರು ಶಾಸಕರು ಮತವನ್ನ ಇದೀಗ ಕಾಂಗ್ರೆಸ್ಗೆ ಹಾಕಿರುವಂತದ್ದು ನಿಜಕ್ಕೂ ಅಚ್ಚರಿ ಮತ್ತು ವಿಶೇಷ ಅಂತ ಹೇಳ್ಬೋದು. ಅಂಕಿತಾ, ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಮಾಹಿತಿಗೆ.